ಸ್ನೇಹಿತರೆ, ಇದಕ್ಕಾಗಿ ಒಂದು ಆಚರಣಾ ಸಮಿತಿಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಪೂರ್ತಿಯಾಗಿಲ್ಲ. ನಿಮ್ಮಿಂದ ಸಲಹೆಯನ್ನು ಕೂಡ ಕೇಳ್ತಾ ಇದ್ದೇವೆ. ಈ ಆಚರಣಾ ಸಮಿತಿಯ ಗೌರವಾಧ್ಯಕ್ಷರಾಗಿ ವಿಷ್ಣು ನಾಯ್ಕ್ ಅವರು ಇರ್ತಾರೆ. ಸಹಾಯದ ಕಾರ್ಯಾಧ್ಯಕ್ಷರು ಕೂಡ. ಅಧ್ಯಕ್ಷರಾಗಿ ಡಾಕ್ಟರ್ MG ಹೆಗ್ಡೆ ಅವರು ಇರ್ತಾರೆ. ಅವರು ಚಿಂತನದ ಸಂಚಾಲಕರು ಕೂಡ. ಉಪಾಧ್ಯಕ್ಷರಾಗಿ ಶಾಂತರಾಮ್ ನಾಯ್ಕ್ ಹಿಚ್ಗಡ್, ಡಾಕ್ಟರ್ ಆಜಿ ಗುಂದಿ ಅಂಕೋಲಾ, ರೋಜಾಸ್ ನಾಯ್ಕ್ ಕುಮಟಾ, ಶಾಂತಿ ನಾಯ್ಕ್ ಹೊನ್ನಾವರ್, HS ಅನುಪಮ ಕೌಲಕ್ಕಿ, ಶಾಂತರಾಮ್ ನಾಯ್ಕ್ ಅಗ್ಸೂರ್, ಕಿರಣ್ ಭಟ್ ಹೊನ್ನಾವರ್, GP ಪಾಟ್ನೇಕರ್ ಹೊನ್ನಾವರ್, ಹೀಗೆ ಅವರನ್ನ ಉಪಾಧ್ಯಕ್ಷರಾಗಿ ನಾವು ಇಟ್ಕೊಂಡಿದ್ದೇವೆ. ಕಾರ್ಯದರ್ಶಿಗಳಾಗಿ ಕೃಷ್ಣ ನಾಯ್ಕ್ ಹಿಂಚ್ಕಡ್ ಅಂಕೋಲಾ, ಶಿವಾಜಿ ಬನವಾಸಿ DSS, D ಸ್ಯಾಮ್ಸನ್ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರು, K ರಮೇಶ್ ಸಂಗಾತಿ ರಂಗಭೂಮಿ, ಉಮೇಶ್ ನಾಯ್ಕ್ ಶಿಕ್ಷಕರು ಸಿರ್ಕಿ, ಬೊಮ್ಮಾಯಿ ನಾಯ್ಕ್ ದಾಂಡೇಲಿ, ಜೈಶೀಲ್ ಆಗೇರ್ ಶಿರ್ಸಿ, ರತ್ನಾಕರ್ ನಾಯ್ಕ್ ಉಪನ್ಯಾಸಕರು, ಸಂದೀಪ್ ಸಾಗರ್ ಪತ್ರಕರ್ತರು, ಹೀಗೆ ಉಪಾಧ್ಯಕ್ಷರನ್ನ. ಖಜಾಂಚಿಯಾಗಿ ಶ್ರೀಪಾದ್ ಭಟ್ಟಿ ಇರ್ತಾರೆ. ಮತ್ತು ಸುಮಾರು 100 ಜನರ ಸ್ವ ಸಮಿತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಆಮೇಲೂ ಕೂಡ ನೀವು ಯಾರು ಈ ಇಡೀ ಇದರಲ್ಲಿ ಪ್ರಕ್ರಿಯೆಯಲ್ಲಿ ತಾವು ಪಾಲ್ಗೊಳ್ತೇವೆ, ಇಂಥವ್ರನ್ನ ಪಾಲ್ಗೊಳಿಸ್ಬೇಕು ಅಂತ ತಾವು ಅನಿಸ್ತದೋ ದಯವಿಟ್ಟು ಅವರು ಹೇಳಬೇಕು. ಎಲ್ಲರನ್ನು ಸೇರ್ಕೊಂಡದ್ದು ಹೋಗೋದು. ಹಾಗಾಗಿ ಈಗ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತ ಗೌರವಾಧ್ಯಕ್ಷರಂತ ವಿಷ್ಣು ನಾಯ್ಕ್ ಅವರು ಮಾತನಾಡ್ತಾರೆ. ನಾನು 4-5 ಕೆಪಾಸಿಟಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೊದಲನೇದಾಗಿ ಇಲ್ಲಿಯ ಸಂಘಟಕನಾಗಿ, ಈ ಆಚರಣಾ ಸಮಿತಿಯ ಗೌರವ ಅಧ್ಯಕ್ಷನಾಗಿ, ಸಹಾಯದ ಕಾರ್ಯಾಧ್ಯಕ್ಷನಾಗಿ, ಎಲ್ಲಕ್ಕಿಂತ ಮಿಗಿಲಾಗಿ ಅಂಬೇಡ್ಕರ್ ಬಗೆಗಿನ ವಿಶೇಷವಾದ ಆಸಕ್ತಿ ಒಳಗಿಟ್ಟುಕೊಂಡವನಾಗಿ, ಅದಕ್ಕಿಂತ ಆಚೆ ಇನ್ನೂ ಒಂದು ಮಾತು ಮುಂದೆ ಹೋಗೋದಿದ್ರೆ, ನನ್ನ ಜಿಲ್ಲೆಯ, ನನ್ನ ನಾಡಿನ ದಲಿತ ಮತ್ತು ಹಿಂದುಳಿದ ಸಮುದಾಯಗಳ ಜನರು ಮಾತ್ರವಲ್ಲ, ಆ ರೀತಿಯ ಆಲೋಚನಾ ಕ್ರಮ ಇರುವಂತ, ಆ ಜನರ ಬಗ್ಗೆ ಮಿಡಿಯುವಂತ ಎಲ್ಲ ಮನಸ್ಸುಗಳ ಜೊತೆಯಲ್ಲಿ ಸ್ನೇಹ ಸಂಬಂಧವನ್ನ, ಮನುಷ್ಯ ಸಂಬಂಧವನ್ನ ಕಟ್ಟುವವನಾಗಿ ನಾನಿಲ್ಲಿ ನಿಂತುಕೊಂಡಿದ್ದೇನೆ. ಅಂಬೇಡ್ಕರ್ ದಿನಾಚರಣೆ ಅಂದಾಗ ಅದು ಯಾವುದೋ ಒಂದು ದಲಿತ ಸಮುದಾಯದ ಆಚರಣೆ, ಅದು ಇನ್ಯಾರ್ದು ಆದಾಗ ಮತ್ತೊಂದು ಸಮುದಾಯದು, ಮತ್ತಾರ್ದು ಆದಾಗ ಮತ್ತೊಂದು ಸಮುದಾಯದ್ದು. ಈ ದೇಶದಲ್ಲಿ ಇದು ಬಹಳ ಅಪಾಯಕಾರಿಯಾದಂತ ಆಲೋಚನಾ ಕ್ರಮ. ನನಗೆ ಮತ್ತೆ ಮತ್ತೆ ನೆನಪಾಗೋದು ಮಂಡಲ್ ಆಯೋಗದ ವರದಿಯ ಬಗ್ಗೆ. VP ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಮಂಡಲ್ ಆಯೋಗದ ಒಂದು ವರದಿ ಬಂತು. ಈಗಿರುವ 52% ಸಾಲದು ಅನ್ನೋದು ಅವರಿಗೆ ಕನ್ವಿನ್ಸ್ ಆಗಿತ್ತು. ಯಾಕೆಂದ್ರೆ ಒಂದು ಸಮೀಕ್ಷೆ ಮಾಡಿಸಿದ್ರು. ಈ ದೇಶದಲ್ಲಿ KS, ನಮ್ಮ ಕರ್ನಾಟಕದಲ್ಲಿ, ಬೇರೆ ರಾಜ್ಯದಲ್ಲಿ ಬೇರೆ ಹೆಸರಿನಲ್ಲಿ ಆಗುತ್ತದು, KS, IAS, IPS, IFS, ಈ 4 ಹುದ್ದೆಗಳಲ್ಲಿ ಮತ್ತು ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳಾಗಿ, ಚೀಫ್ ಸೆಕ್ರೆಟರಿ ಅಂತಾರಲ್ಲ ಅವರಾಗಿ, ಹೀಗೆ ಟಾಪ್ ಲೆವೆಲ್ನಲ್ಲಿರುವಂತ ಅಧಿಕಾರಿಗಳ ಸಮೀಕ್ಷೆ ನಡೆಸಿದಾಗ 4% ಜನ ಓದಿದವರು,
ಆದರೆ ಮೇಲ್ವರ್ಗದವರು, ಯಾಕಂದ್ರೆ ಉಳಿದವರು ಓದಿರಲಿ, ಉಳಿದವರು ಮೇಲ್ವರ್ಗದವರನ್ನು ದೂರುವುದಲ್ಲ, ಮೇಲ್ವರ್ಗದವರು ಓದಿದ್ರು, ಅವರು ಕೆಳವರ್ಗದವರು ಓದಿರಲಿಲ್ಲ, ಅವರು ಆ ಮಟ್ಟಕ್ಕೆ ಅನ್ನೋರಿಗೆ ಬಂದಿರಲಿಲ್ಲ, ಓದು ಪ್ರಾರಂಭ ಆಗಿತ್ತು, ಅವೆಲ್ಲ ಬಂದಿತ್ತು. ಸೊ 4% ಜನ 100 ಕೋಟಿ ಜನರನ್ನ ಆಳ್ತಾರೆ. ಆದ್ದರಿಂದ ಮೀಸಲಾತಿಯ ವ್ಯಾಪ್ತಿ ಮಾಡುವಾಗ ಅವರು ಅಘೋಷಿತವಾಗಿ ಜಾತಿಯ ಗಣನೆಯನ್ನು ಕೂಡ ಮಾಡಿಸಿದ್ರು. ಅದರಲ್ಲಿ 80ಕ್ಕಿಂತ ಹೆಚ್ಚು ಹಿಂದುಳಿದವರು ಮತ್ತು ದಲಿತರು ಇದ್ರು ಈ ದೇಶದಲ್ಲಿ. ಇದು ಸುಖದ ದಾರಿ ಅಲ್ಲ ಅಂತ ತಿಳಿದು ನೀವು ಆಗಿನ ಮುಂಗಾರು ಪತ್ರಿಕೆ ನಿಮಗೆ ನೆನಪಿರಬಹುದು. 90ರ ದಶಕದಲ್ಲಿ, 80 ಕೊನೆ 90ರ ಆರಂಭದಲ್ಲಿ ಇದೇ ದಿನೇಶ್ ಅಮೀರಟ್ಟು ರೆಗ್ಯುಲರ್ ಆಗಿ ಒಂದು 15 ದಿವಸ ಲೇಖನ ಬರೆದು, ವಿಶೇಷ ಲೇಖನ ಬರೆದು, ಅದರಲ್ಲಿ ಎಲ್ಲ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇದಾವೆ, ಯಾರ್ಯಾರು ಏನು ಇದ್ದಾರೆ ಅಂತ. ಒಂದು ಮಂಡಲ್ ಅನ್ನೋ ಹೆಸರಲ್ಲಿ ಒಬ್ಬ ನ್ಯಾಯಮೂರ್ತಿ ಆಯೋಗ ರಚನೆ ಆಯಿತು. ವೈಜ್ಞಾನಿಕವಾದ ಒಂದು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಅನ್ನ ವಿಶೇಷವಾಗಿ ಉತ್ತರ ಭಾರತದ ಜನ, ಅದು ಹೇಳ್ಬಿಡ್ತಾರೆ, ದಕ್ಷಿಣ ಭಾರತದವರಲ್ಲ. ದಕ್ಷಿಣ ಭಾರತದಲ್ಲಿ ಎಜುಕೇಶನ್ ಇತ್ತು, ಪ್ರಾರಂಭ ಆಗಿತ್ತು ಮತ್ತು ಸ್ಪೀಡ್ನಲ್ಲಿ ಇತ್ತು. ಉತ್ತರ ಭಾರತದ ಜನ, ಹಿಂದುಳಿದ ವರ್ಗದ ಜನ, ದಲಿತ ವರ್ಗದ ಜನ, ಬುಡಕಟ್ಟು ವರ್ಗದ ಜನ ಕೆರಸನ್ ಮೈ ಮೇಲೆ ಹಾಕೊಂಡು ತಾವು ಸುಟ್ಟುಕೊಳ್ತೇವೆ ಅಂತ ಹೇಳ್ಕೊಂಡು ಓಪನ್ ಆಗಿ ಹಾಕೊಳ್ಳೋಕೆ ಶುರು ಮಾಡಿಬಿಟ್ರು. ಮತ್ತು ಆ ವರದಿಯ ಏನು ಸಾಂಕೇತಿಕ ಪ್ರತಿಯನ್ನು ಸುಡೋಕೆ ಶುರು ಮಾಡಿದ್ರು. ವಿ.ಪಿ. ಸಿಂಗ್ ರಾಜೀನಾಮೆ ಕೊಡಬೇಕಾಯ್ತು. ಒಬ್ಬ ಅದ್ಭುತ ಪ್ರಧಾನಿಯನ್ನು ನಾವು ಕಳ್ಕೊಂಡ್ವಿ, ಬಹಳ ದೂರದೃಷ್ಟಿಯ ಪ್ರಧಾನಿಯನ್ನು ಕಳ್ಕೊಂಡ್ವಿ. ಇಲ್ಲಿ ಮಂಡಲ ಆಯೋಗದ ವರದಿ ಈಗ ಗೆದ್ದಲು ಹಿಡಿದಿದೆ, ಬಿದ್ದಿದೆ. ಬಹುಶಃ ಇದೇ ಮನೋಧರ್ಮ ಹಾಗೆ ಇದ್ದಿದ್ರೆ ಅಂಬೇಡ್ಕರ್ ಈ ಕಾನ್ಸ್ಟಿಟ್ಯೂಷನ್ ಏನು ಮಾಡಿದಾರಲ್ಲ, ಇದು ಮಾಡುವಾಗ ಅವರು ಜಗತ್ತನ್ನು ಸುತ್ತಾಡಿ ಬಂದಿದ್ದಾರೆ, ಜಗತ್ತು ಸುತ್ತಾಡಿ ಬಂದಿದ್ದಾರೆ. ಎಲ್ಲ ಸಂವಿಧಾನದ ಒಳ್ಳೆಯ ಆಶಯ ತಗೊಂಡಿದ್ದಾರೆ. ನಾನು ಇತ್ತೀಚೆಗೆ ನನಗೆ ವಿಠಲ್ ಕೊಟ್ಟಂತ ಪುಸ್ತಕ ಓದ್ತಾ ಇದ್ದೆ, ಅಂಬೇಡ್ಕರ್ ಕುರಿತು ಕೊಟ್ಟದ್ದು, ಕನ್ನಡ ಸಂಸ್ಕೃತಿ ಇಲಾಖೆ ಮಾಡಿದ್ದು. ಯಾರು ಭಾರತ ರತ್ನವನ್ನ ನೇರವಾಗಿ ತಿರಸ್ಕರಿಸಿದ್ರು ಅಂತ ಪಂಡಿತ್ ಹೃದಯನಾಥ್ ಕುಂಜರು, ನಮ್ಮ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಆಗಿನ ಅಧ್ಯಕ್ಷರು ಪಂಡಿತ್ ಹೃದಯನಾಥ್ ಕುಂಜರು, ಎಚ್.ವಿ. ಕಾಮತ್, ಎಸ್.ಕೆ. ಪಾಟೀಲ್, ಅದಕ್ಕಿಂತ ಮೇಲ್ದರ್ಜೆಯ, ಕೆಳದರ್ಜೆಯವರಲ್ಲ, ಅದಕ್ಕಿಂತ ಮೇಲ್ದರ್ಜೆಯ ಅನೇಕ ಮೇಧಾವಿಗಳು 100 ಜನರ ಸಭೆಯಲ್ಲಿ ಪ್ರತಿಯೊಂದು ಎಳೆಯನ್ನ ಹಿಡಿದು ಈ ಸಂವಿಧಾನದಲ್ಲಿದ್ದದ್ದು. ಪ್ರತಿ ಎಳೆಯ ಮೇಲೆ ಅಂಬೇಡ್ಕರ್ ಅನ್ನ ಕಟಕಟೆಯಲ್ಲಿ ನಿಂತು ಕೇಳಿದ ಹಾಗೆ, ನಿಲ್ಲಿಸಿ ಕೇಳಿದ ಹಾಗೆ ಪ್ರಶ್ನೆ ಕೇಳಿದ್ದಾರೆ. ಯಾಕೆ ಇದನ್ನ ತಂದ್ರಿ, ಇದರ ಉದ್ದೇಶ ಏನು? ಪ್ರತಿಯೊಂದಕ್ಕೂ ಇವರು ಕೊಟ್ಟ ಉತ್ತರ ಕನ್ವಿನ್ಸ್ ಆದ ಮೇಲೆ ಒಪ್ಪಿಕೊಂಡ ಸಂವಿಧಾನ ನಮ್ಮದು. ಈ ಕಾರಣಕ್ಕಾಗಿ ಕಳೆದ 40 ವರ್ಷಗಳಿಂದ ನಾನು, ವಿಜಯ ನಾಯ್ಕ್ ಅಂತವರು, ಶಾಂತರಾಮ್ ನಾಯ್ಕ್ ಅಂತವ್ರು, ನಾವು ಎಲ್ಲಿ ಆರ್ ವಿ ಭಂಡಾರಿ ಅಂತವ್ರು, ನಾವು ಎಲ್ಲೆಲ್ಲಿ ಹೋಗಿದ್ದೇವೆ. ನಾನು ಹೋದಲ್ಲೆಲ್ಲ ನಾವೊಂದು ಮಾತು ಹೇಳ್ತಿದ್ವಿ. ಬರ್ಗೂರಂತವ್ರು ಎಲ್ಲಿ ಹೋದಲ್ಲಿ ನಾವು ಹೇಳಿದ್ದೇವೆ, ನಮಗೆ ಧರ್ಮ ಗ್ರಂಥ ಇಲ್ಲ, ಇದೆ ಭಗವದ್ಗೀತೆ ಇದ್ರೆ, ಅದನ್ನು ನಾವು ನಂಬಿದ್ದಿದ್ರೆ ಅದು ನಮ್ಮ ಮನೆಯ ಒಳಗಡೆ ಆಚರಣೆಗೆ ಇದೆ. ನಮಗೆ ಕುರಾನ್ ಇದ್ರೆ, ಅದನ್ನು ನಾವು ನಂಬಿದ್ರೆ
ಅದು ನಮ್ಮ ಮನೆಯ ಒಳಗಡೆಯ ಆಚರಣೆಗಿದೆ, ನಮ್ಮ ಮಸೀದಿಗಳ ಆಚರಣೆಗಿದೆ, ದೇವಾಲಯಗಳ ಆಚರಣೆಗೆ ಇದೆ. ಬೈಬಲ್ ಇದ್ರೆ ಅದರ ಒಳಗಡೆಯ ಆಚರಣೆಗಿದೆ. ಇಡೀ ಇಂಡಿಯಾಕ್ಕೆ ಒಂದೇ ಒಂದು ಧರ್ಮಗ್ರಂಥ, ವ್ಯಾಪಕವಾದ ಧರ್ಮಗ್ರಂಥ, ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾದಂತ ಧರ್ಮಗ್ರಂಥ, ದಟ್ ಇಸ್ ಕಾನ್ಸ್ಟಿಟ್ಯೂಷನ್. ಅದು ನಮ್ಮ ಧರ್ಮಗ್ರಂಥ, ನಮ್ಮ ಸಂವಿಧಾನ. ಈ ಸಂವಿಧಾನವನ್ನ ಎಲ್ಲಿಯವರೆಗೆ ನಾವು ನಮ್ಮ ಎದೆಗೆ ಒತ್ತಿಕೊಳ್ಳೋದಿಲ್ಲ, ಅಲ್ಲಿಯವರೆಗೆ ನಾವು ಅಂಬೇಡ್ಕರ್ ಬಗ್ಗೆ 100 ಕಾರ್ಯಕ್ರಮವನ್ನು ಮಾಡಿದ್ರೂ ಕೂಡ ಪ್ರಯೋಜನ ಆಗುವುದಿಲ್ಲ. ಈ ಕಾರಣಕ್ಕಾಗಿಯೇ ನಾನು ವಿಠ್ಠಲ್ನಿಗೆ ಮತ್ತು ಅನೇಕರಿಗೆ, ನಮಗೆ ಆರ್ಥಿಕ ಸಮಸ್ಯೆ ಇದೆ, ನಮ್ಗೆ ಗೊತ್ತಿದೆ, ಸಹಾಯನ ಕಟ್ಟಿದವರೆಲ್ಲ ನಾವೆಲ್ಲ ಸೇರಿದ್ದೇವೆ, ಇಲ್ಲೆಲ್ಲ ಕುಂತಿದ್ದಾರೆ ನೋಡ್ರಿ, ಸೇರಿದ್ದೇವೆ. ಇವತ್ತಿಗೆ ವಿಜಯ ನಾಯಕರು ಒಂದಲ್ಲ 2 ಕೂಪನ್ ತಗೊಳ್ತೇನೆ ಅಂತ 500 ರೂಪಾಯಿ ಕೊಟ್ಟುಕೊಂಡಿದ್ರು. ಕೂಪನ್ ನೋಡಿ ಸರ್, ಅಂದ್ರೆ ನಮಗೆ 1,000 ಜನರ ಬಳಿಗೆ ನಾವು 200 ರೂಪಾಯಿ 250 ಕೊಡಿ ಅಂತ ಹೇಳ್ತೇವೆ. 10 ಬಂಗಡೆ ಬರುವುದಿಲ್ಲ, ಮೀನು ತಿನ್ನೋರಿಗೆ ಬರೋದಿಲ್ಲ. ಇಷ್ಟೇ ಕೊಡಿ ಅಂತ ಹೇಳ್ತೀವಿ ನಾವು. ಬಟ್ ವಿ ಆರ್ ಅಪ್ರೋಚಿಂಗ್ 1,000 ಪೀಪಲ್. ಸ್ವಲ್ಪ ಸ್ಥಿತಿವಂತರು, ಯಾರು ನೌಕರಸ್ಥರು ಇವರಲ್ಲಿ ಇರ್ತಾರಲ್ಲ, ಸಾಧ್ಯ ಆದ್ರೆ 1,000 ಕೊಡಿ ಅಂತ ಹೇಳಿ 100 ಜನರನ್ನ ಅಪ್ರೋಚ್ ಆಗ್ತೀವಿ. ಮತ್ತೆ ಇಷ್ಟು ಹಣದಿಂದ ನಾವು ಇಡೀ ವರ್ಷವನ್ನ ನಾವು ಅಂಬೇಡ್ಕರ್ರ ಈ 125ನೇ ದಿನಾಚರಣೆ ಆಗಿರೋದ್ರಿಂದ ಸಾಂಕೇತಿಕವಾಗಿ ಆಚರಿಸಿ ಸಂವಿಧಾನದ ಕುರಿತು ಮತ್ತೆ ಮತ್ತೆ ಹೇಳಿ. ಮೊನ್ನೆ ಒಂದು ಸಂತೋಷದ ಸುದ್ದಿ ಅಂದ್ರೆ, ನಮ್ಮ ಪ್ರಧಾನಿಗಳು ಮೊಟ್ಟ ಮೊದಲು ನಿಸ್ಸಂದೇಹವಾಗಿಯೂ ಭಾರತಕ್ಕೆ ಸಂವಿಧಾನವೇ ಪರಮಶ್ರೇಷ್ಠ ಗ್ರಂಥ ಅಂತ ಹೇಳ್ಬಿಟ್ಟು ಒಂದೇ ಸಲ, ಅದೇ ಮೊದಲು. ಮುಂದೆ ಅವ್ರು ಹೇಳಿದ್ರೆ ಮುಂದೆ ನಾನು ಹೇಳ್ತೀನಿ. ಸದ್ಯಕ್ಕದೇ ಕೊನೆ ಹೇಳಿದ್ರು. ಹೀಗೆ ಹೇಳಬೇಕಾದಂತ ಒತ್ತಡ ಎಲ್ಲಿಂದ ಬಂತು ಅದು ಗೊತ್ತಿದೆಯಾ ನಿಮಗೆ? ಅಂತಾರಾಷ್ಟ್ರೀಯ ಒತ್ತಡಗಳು ಬಂದು ಭಾರತಕ್ಕೆ ಖಾಯಂ ಸದಸ್ಯತ್ವ ಕೇಳಿದ್ದೇವೆ ನಾವು ಭದ್ರತಾ ಮಂಡಳಿಯಲ್ಲಿ. ಮುಸ್ಲಿಂ ಕಂಟ್ರಿಗಳು ಪ್ರಶ್ನೆ ಮಾಡ್ತಾವೆ, ಇತರೆ ರಾಷ್ಟ್ರಗಳು ಪ್ರಶ್ನೆ ಮಾಡ್ತಾವೆ, ಯಾವ ದೇಶಕ್ಕೆ ಕೊಡ್ತಾ ಇದ್ದೀರಿ? ನಾನು ಅಸಹಿಷ್ಣುತೆಯ ಮಾತು ಇಲ್ಲಿ ಎತ್ತುವುದಿಲ್ಲ, ಮೌಢ್ಯದ ಮಾತು ಇಲ್ಲಿ ಎತ್ತುವುದಿಲ್ಲ. ಇವೆಲ್ಲೂ ಕ್ಲೀಶೆ ಆಗಿ ಹೋಗಿದೆ. ಮೌಢ್ಯವನ್ನ ಸವರಿ ಹಾಕೋದಕ್ಕೆ ಶಕ್ತಿ ನಮ್ಮಲ್ಲಿ ಉಂಟು. ಇವತ್ತಿಗೆ ಇಲ್ಲಿ ದಲಿತರು ತುಂಬಿ ತುಳುಕ್ತಾರೆ ಅಂತ ತಿಳ್ಕೊಂಡಿದ್ದೆ ನಾನು. ಸಾಕಾಗಿತ್ತು ಪೇಪರ್ ಸ್ಟೇಟ್ಮೆಂಟ್. ಇನ್ವಿಟೇಷನ್ ವೈಟ್ ಮಾಡೇ ಇರಲಿಲ್ಲ, ಮಾಡಬಾರದು ಅಂತ ಮಾಡಿದ್ವಿ, ಕೊನೆಗೆ ಮಾಡಿದ್ದ. ದಲಿತರೇ ಬರ್ಬೇಕಂತಿಲ್ಲ. ಅವರು ಹೇಳಿದಾಗೆ ಅಂಬೇಡ್ಕರ್ ದಲಿತರೊಬ್ಬರ ನಾಯಕ ಅಲ್ಲ. ಈಗಿರುವ 52% ನಲ್ಲಿ 18% ಮಾತ್ರ ದಲಿತರದು, 3% ಬುಡಕಟ್ಟಿನವ್ರದು, 21 ಹೋಯ್ತು, ಉಳಿದದ್ದೆಲ್ಲ OBCಗೆ ಸೇರಿದವ್ರದು. ಹಾಗಾದ್ರೆ ದಲಿತರ ಯಾರ ನಾಯಕ? 52% ಅಷ್ಟೇ ಅಲ್ಲ, ಅವರ ಬಿಟ್ಟು ಉಳಿದವರು ಮತ್ತೆ 30%ಗಿಂತ ಹೆಚ್ಚು ಜನ ಇದ್ದಾರೆ ಇಂಡಿಯಾದಲ್ಲಿ. ಅವರೆಲ್ಲರದು ಸೇರಿಸಿ ಎಷ್ಟಾಯ್ತು ಲೆಕ್ಕ ಮಾಡಿ. ನಾನು ಹೇಳ್ತೇನೆ, ದಲಿತರು ಬ್ರಾಹ್ಮಣರ ನಾಯಕರು ಹೌದು. ಯಾಕಂದ್ರೆ ಬ್ರಾಹ್ಮಣ ಮಹಿಳೆಯರ ಬಗ್ಗೆ ಮೊಟ್ಟ ಮೊದಲು ಮಾತನಾಡಿದವರು ಅಂಬೇಡ್ಕರ್. ಬಿಡಿ ನಿಮ್ಮ ಹೆಣ್ಣು ಮಕ್ಕಳನ್ನು ಹೊರಗೆ ಕೊಡಿ, ಅವರಿಗೆ ಓದು ಕೊಡಿ, ಅವರಿಂದ ಸಂಸ್ಕೃತ ಕಸ್ಕೊಂಡಿರಿ, ಅಕ್ಷರ ಕಸ್ಕೊಂಡಿದ್ದೀರಿ. ಇದನ್ನು ಹೇಳಿದವರು ಯಾರು? ಅಂಬೇಡ್ಕರ್ ಇಂದ ಆರಂಭ ಆಯಿತು, ಲೋಹಿಯಾರಿಂದ ಆರಂಭ ಆಯಿತು. ಲೋಹಿ ಅದನ್ನು ಹೇಳಿ 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 ಸಾಯುವವರೆಗೂ ಹೇಳಿದ್ರು. ಕೇಳಿದ್ರಿ, ನನಗಿಂತ ಹೆಚ್ಚು ಲೋಹಿ ಅನ್ನುವುದು ಹೇಳಿ. ಮಹಿಳೆಯರ ಬಗ್ಗೆ ಈ ದೇಶದಲ್ಲಿ 49.6
ಈಗ ಒಂದೆರಡು ಗೆರೆ ಆಚೆ ಈಚೆ ಆಗಿರ್ಬಹುದು. 49% ಲೇಡೀಸ್, ಹೆಚ್ಚು ಕಡಿಮೆ 50% ಲೇಡೀಸ್ ಇರ್ತಾರೆ. ಆ ಲೇಡೀಸ್ ಅನ್ನ ನಾವು ಬದಿಗೆ ಇಟ್ಟುಕೊಂಡು ಇಂಡಿಯಾ ಉದ್ಧಾರ ಆಗ್ಬೇಕು ಅಂತಂದ್ರೆ ನಮ್ಮ ದೇಹಕ್ಕೆ ಅರ್ಧಾಂಗವಾಯ ಆಗಿದೆ, ಅರ್ಧ ಪ್ಯಾರಾಲಿಟಿಕ್ ಅಟ್ಯಾಕ್ ಆಗಿದೆ. ನಾವು ಸರಿಯಾಗಿ ನಡಿಬೇಕು ಅಂದ್ರೆ ಹೆಂಗ ನಡಿಲಿಕ್ಕಾಗ್ತದೆ? ನಮಸ್ಕಾರ.